ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ 42ನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ. ಜಾನಕಿ, ಜಾನು, ಕೊನೆಗೂ ನಾನೇ ಗೆದ್ದಿದ್ದು. ನಿನ್ನ ಗಂಡ ಈಗ ನನ್ನ ಗಂಡ. ನೀನು ಅವನ ಅಪ್ಪ ಅಮ್ಮನ್ನ ನೋಡಿಕೊಂಡು ಅವ್ರ ಸೇವೆ ಮಾಡಿಕೊಂಡು ಇರೋ ದಾಸಿ ಅಷ್ಟೇ ಎಂದು ಜೋರಾಗಿ ಗಹಗಹಿಸಿ ನಗುತ್ತಾ ಇದ್ದಳು ಮುಕ್ತ. ಅಷ್ಟರಲ್ಲೇ ಅವಳ ಕಣ್ಣಿಗೆ ಬೆಡ್ ಪಕ್ಕದಲ್ಲಿ ಇಟ್ಟಿದ್ದ ಸ್ಟೀಲ್ ಲೋಟ ಒಂದು ಕಾಣಿಸಿತು. ಅದರಲ್ಲಿ ತನ್ನ ಬಿಂಬ ನೋಡಿದವಳೆ ಜೋರಾಗಿ ಚೀಲ್ದಳು. ಅಯ್ಯೋ ಅಯ್ಯೋ, ಇದು ನಾನಲ್ಲ. ಅಯ್ಯೋ ಜಾನು, ನನ್ನನ್ನು ಕಾಡಬೇಡ. ಹೋಗು, ಇಲ್ಲಿಂದ ದೂರ ಹೋಗು. ನಿನ್ನ ಕೊಂದು ಬಿಡ್ತೀನಿ ನಾನು. ಹೋಗು, ನೀನು ಸಾಯಿ, ಸತ್ತು ಹೋಗು ಎಂದು ಹೇಳುತ್ತಾ ಆ ಲೋಟವನ್ನು ಗೋಡೆಗೆ ಚಚ್ಚತೊಡಗಿದಳು. ಅವಳ ಆ್ಯಕ್ಟಿವಿಟಿಯನ್ನು ತನ್ನ ಎದುರಿಗಿದ್ದ ಸ್ಕ್ರೀನ್ ಮೇಲೆ ಗಮನಿಸುತ್ತಿದ್ದ ನರ್ಸ್ ಅವಳ ಮಾತುಗಳನ್ನು ಕೂಡ ನೋಟ್ ಮಾಡಿ ಇಟ್ಟುಕೊಳ್ಳುತ್ತಿದ್ದಳು. ಡಾಕ್ಟರ್, ಮುಕ್ತಾ ಅವರು ತುಂಬ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಎಂದಿನಂತೆ ರಿಪೋರ್ಟ್ ಮಾಡಿದಳು. ಪರವಾಗಿಲ್ಲ, ಅವ್ರ ಮನಸ್ಸಲ್ಲಿ ಇರೋದು ಹೊರಗಡೆ ಬರೋಕ್ಕೆ ಬಿಡಿ, ಯಾರೂ ತಡಿಬೇಡಿ. ಅವರಿಗವ್ರು ಏನಾದರೂ ಹಾನಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮಾತ್ರ ಅವ್ರನ್ನ ತಡೀಲಿ ಎಂದಿದ್ದರು ಡಾಕ್ಟರ್. ಹಾಗಾಗಿ ನರ್ಸ್ ಕೂಡ ಮುಕ್ತಾ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಹೊರತು ಅಡ್ಡಿ ಮಾಡುತ್ತಾ ಇರಲಿಲ್ಲ. ಆದರೆ ಇಂದೇಕೋ ಮುಕ್ತಾಳ ರೋಷ ಹೆಚ್ಚಾದಂತೆ ಇತ್ತು. ಕೈಯಲ್ಲಿದ್ದ ಲೋಟ ಜಜ್ಜುತ್ತಾ ಅವಳ ಕೈಯನ್ನೂ ಕೂಡ ಗಾಯ ಮಾಡಿಕೊಂಡಿದ್ದಳು. ಅದನ್ನು ಕಂಡ ನರ್ಸ್ ಬೇಗ ಬಂದು ಮುಕ್ತಾ ಶಾಂತ ಆಗುವಂತೆ ಇಂಜೆಕ್ಷನ್ ಒಂದನ್ನು ಚುಚ್ಚಿ ಗಾಯವಾಗಿದ್ದ ಅವಳ ಕೈಗೆ ಫಸ್ಟ್ ಏಡ್ ಮಾಡಿದರು. ನೋಡಿ, ಇಷ್ಟು ದಿನ ಆದರೂ ಇವರ ಆವೇಶ ಇನ್ನೂ ಇಳಿತಿಲ್ಲ. ಇನ್ನೂ ಅದ್ಯಾರೋ ಜಾನು ಅನ್ನೋನ್ನ ದ್ವೇಷಿಸೋದನ್ನ ಬಿಟ್ಟಿಲ್ಲ. ಅದೆಂಥ ದ್ವೇಷ ಇದೆಯೋ, ಅವರು ಅದೆಷ್ಟು ಮೋಸ ಮಾಡಿದಾಳೋ ಏನೋ ಇವರಿಗೆ. ಜೊತೆಯಲ್ಲಿ ಇದ್ದ ಇನ್ನೊಬ್ಬ ನರ್ಸ್ ಜೊತೆ ತನ್ನ ಅಭಿಪ್ರಾಯ ಹೇಳುತ್ತಿದ್ದಳು. ನೋ, ಇವರೇ ಅವ್ರಿಗೆ ಮೋಸ ಮಾಡ್ತಾ ಇರೋದು ಅನಿಸುತ್ತೆ. ಅವ್ರು ಆಡೋ ಮಾತು ಕೇಳಿದ್ರೆ ಹಾಗೆ ಅನಿಸುತ್ತೆ. ಇಬ್ಬರಿಗೂ ಒಬ್ಬನೇ ಗಂಡ ಅನಿಸುತ್ತೆ. ಲವ್ ಟ್ರಯಾಂಗಲ್ ಕಥೆ, ನರ್ಸ್ ಹೇಳಿದಳು. ಅಯ್ಯಪ್ಪ, ಈ ಹೆಂಗಸನ್ನು ನೋಡಿ ಯಾರು ತಾನೇ ತನ್ನ ಹೆಂಡತಿ ಬಿಟ್ಟು ಬರ್ತಾರೆ? ಮುಕ್ತಾಳ ರೂಪ ನೋಡಿ ಅಸಹ್ಯ ಪಡುತ್ತಾ ಹೇಳಿದಳು. ನೋ, ಇವಳ ಹಳೆ ಫೋಟೋ ನೋಡಿಲ್ಲ ನೀನು. ಜಸ್ಟ್ ಒಂದು 3 ತಿಂಗಳ ಕೆಳಗಿನ ಫೋಟೋ ತೋರಿಸ್ತೀನಿ ನೋಡು. ಏನು ಬ್ಯೂಟಿ, ಏನು ಫಿಗರು ಎನ್ನುತ್ತಾ ಕಂಪ್ಯೂಟರ್ನಲ್ಲಿ ಶೇಖರವಾಗಿದ್ದ ಫೋಟೋ ತೋರಿಸಿದಳು. ಅಬ್ಬಾ, ಇವಳೇನಾ ಅವಳು? ನಂಬೋದಕ್ಕೆ ಆಗ್ತಾ ಇಲ್ಲ. ಈ ಫೋಟೋ ನೋಡಿದ್ರೆ ಸೌಂದರ್ಯ ದೇವತೆ ಅಂದರೆ ಇವಳೇ ಅನ್ನೋ ಹಾಗಿದ್ದಾಳೆ. ಎದುರಿಗಿರೋ ಹೆಣ್ಣನ್ನು ನೋಡಿದ್ರೆ ನರ್ಕದ ಅಧಿನಾಯಕಿ ಅನಿಸೋ ಹಾಗಿದೆ. ಈಗ ಅನ್ನಿಸ್ತಾ ಇದೆ, ನನಗೆ ಈ ರೀತಿಯಾಗಿದ್ದರೆ ನಾನು ಪೂರ್ತಿ ಹುಚ್ಚಿಯಾಗಿರ್ತಿದ್ದೆ, ಇಲ್ಲ ಆತ್ಮಹತ್ಯೆ ಮಾಡಿಕೊಂಡಿರ್ತಿದ್ದೆ ಎಂದು ಹೇಳುತ್ತಾ ಮತ್ತೊಮ್ಮೆ ಸ್ಕ್ರೀನ್ ಕಡೆ ನೋಡಿದಾಗ ಮುಕ್ತಾ ಅವಳ ಬೆಡ್ ಮೇಲೆ ಕಾಣಿಸಲಿಲ್ಲ. ಅಯ್ಯೋ, ಎಲ್ಲಿ ಹೋದ್ಲಿ ಇವಳು ಎಂದು ಆತಂಕದಿಂದ ಇಬ್ಬರು ಅವಳ ರೂಮಿನ ಕಡೆ ಹೋದರು. ಇತ್ಗ್ಯಾ, ನೋಡಲಿ ನಿನ್ನ ಕಾಯಿ ಹೋಯಿತು, ನಿನ್ನ ಅರ್ಜುನ ಮನೆಗೆ ಹೊರಟ ಎನ್ನುತ್ತಾ ಭೂಮಿಯ ಹಳದಿ ಬಣ್ಣದ ಕಾಯಿಯನ್ನು ಹೊಡೆದರು. ಬಹಳ ದಿನಗಳ ಮೇಲೆ ತುಂಬ ಹುರುಪಿನಿಂದ ಪಗಡೆ ಆಡುತ್ತಿದ್ದರು ಶ್ರೀನಿವಾಸಾಚಾರ್ಯ. ಭೂಮಿ ಮುಖ ದಪ್ಪೆ ಮಾಡಿಕೊಂಡು ದಾಳ ಹಾಕಿದಳು. 6-1 ಅಜ್ಜಯ್ಯ, ನೀವು ನನ್ನ ಕಾಯಿ ಹೊಡೆಯೋ ಬರದಲ್ಲಿ ಹಣ್ಣಿಗೆ ಬಂದಿರೋ ಕಾಯಿನ ಉಳಿಸ್ಕೊಳ್ಳೋದೇ ಮರ್ತುಬಿಟ್ರಿ. 6ಕ್ಕೆ ನಿಮ್ಮ ದುರ್ಯೋಧನ ಹೋದ ಎನ್ನುತ್ತಾ ಕೆಂಪು ಬಣ್ಣದ ಕಾಯಿಯನ್ನು ಹೊಡೆದು ಹಾಕಿದಳು. ಇವರ ಆಟದ ಕೇಕೆ ಹೊರಗಿನ ವರಾಂಡದವರೆಗೂ ಕೇಳುತ್ತಿತ್ತು. ಹೊರಗಿನಿಂದ ಬಂದ ಜಗನ್ನಾಥ ಅವರಿಗೂ ಈ ದನಿ ಕೇಳಿ ಅಚ್ಚರಿಯಿಂದ ಮಡದಿಯೆಡೆ ನಡೆದು ಬಂದರು. ಇದೇನಿದು? ಭೂಮಿ ದನಿ ಅಪ್ಪಯ್ಯನ ರೂಮಿಂದ ಕೇಳಿ ಬರ್ತಿದೆ. ಭಾಮ ಅವರ ಕಡೆ ನೋಡುತ್ತಾ ಕೇಳಿದರು. ಅಜ್ಜ ಮೊಮ್ಮಗಳು ಪಗಡೆ ಆಡ್ತಾ ಇದ್ದಾರೆ, ಸಂತಸದಲ್ಲಿ ನುಡಿದರು ಭಾಮ. ಜಗನ್ನಾಥ ಅವರು ತುಂಬಿ ಬಂದ ಕಣ್ಣನ್ನು ಉತ್ತರೀಯದಿಂದ ಒರೆಸಿಕೊಂಡರು. ಏನೋ ಪವಾಡ ಆಗಿದೆ ಅತ್ತೆ, ಅಜ್ಜಯ್ಯ ಭೂಮಿ ಜೊತೆ ಪಗಡೆ ಆಡ್ತಾ ಇದ್ದಾರೆ. ಅಜ್ಜಯ್ಯನ ಈ ಬದಲಾವಣೆ ಬಗ್ಗೆ ತಿಳಿದ್ರೆ ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ನಿಮ್ಗೆ ಹೇಳೋಣ ಅಂತ ನಾನೇ ಬಂದೆ. ಜಾನಕಿ ಕೊಟ್ಟ ಕಾಫಿ ಗುಟಕರಿಸುತ್ತಾ ಹೇಳಿದ. ದೊಡ್ಡದೊಂದು ನೆಟ್ಟುಸಿರು ಬಿಟ್ಟು, ಸದ್ಯ ಅಪ್ಪಯ್ಯ ಈಗಲಾದರೂ ಆ ಮಗು ಬಗ್ಗೆ ಒಳ್ಳೆ ಮಾತಾಡಿದ್ರೆ ಸಾಕು. ನೋಡು, ಎಲ್ಲ ಒಳ್ಳೆಯದಾಗೋ ಕಾಲ ಬಂದಿದೆ ಅನಿಸುತ್ತೆ. ಭೂಮಿ ವಿಷಯ ಮಾತಾಡೋ ಹೊತ್ತಲ್ಲೇ ಅಪ್ಪಯ್ಯ ಭೂಮಿ ಕಡೆ ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ನೀ ಏನಂತೀಯಾ? ಇನ್ನು ಹೆಚ್ಚು ತಡ ಮಾಡದೆ ಭೂಮಿ ವಿಷಯನ ಮನೇಲಿ ಮಾತಾಡು. ಮತ್ತು ಆ ಶಾಂತಾತ್ಗೆ ಏನಾದರೂ ಲಂಪ ಮಾಡೋ ಮುಂಚೆ ಈ ಕೆಲಸ ಆಗ್ಬಿಡಬೇಕು ಹೇಳಿದರು ಜಾನಕಿ. ಹ್ಞೂ ಎಂದು ಸ್ವಲ್ಪ ಯೋಚನೆ ಮಾಡುತ್ತಾ ನಿಂತಾನಿಲ್ಲ. ಅತ್ತೆ, ನಿಮ್ಮ ಹತ್ರ ಈ ವಿಷಯದ ಬಗ್ಗೆ ಏನಾದರೂ ಮಾತಾಡಿದ್ನಾ ಎಂದು ಕೇಳಿದ.
ಇಲ್ಲ ಅನಿಲ, ಯಾಕೋ ಆ ಹುಡುಗನು ಏನೋ ಯೋಚನೆ ಮುಳುಗಿದಾನೆ ಕಣೋ. ಅಲ್ಲಿಂದ ಅವನ ಅಣ್ಣ ಅತ್ತಿಗೆ ಫೋನ್ ಮಾಡಿದ್ರು. ಅದಾದಮೇಲೆ ಯಾಕೋ ಹುಡುಗ ತುಂಬ ಸಪ್ಪೆ ಆಗಿಬಿಟ್ಟ. ಗುಡ್ಡದ ಕಡೆ ಹೋಗಿ ಬಂದವನು ಸೀದಾ ರೂಮಿಗೆ ಹೋಗ್ಬಿಟ್ಟಿದ್ದಾನೆ. ಆಮೇಲೆ ಹೋಗಿ ಮಾತಾಡ್ತೀನಿ. ಪಾಪ ಒಬ್ಬಂಟಿ ಹುಡುಗ, ಏನಾದರೂ ಆಸರಿಕೆ ಬೇಸರಿಕೆ ಆದರೆ ಹೇಳ್ಕೊಳ್ಳೋಕ್ಕೂ ಯಾರೂ ಇಲ್ಲ ಎಂದರು. ಅಭಿಯ ಬೇಸರಕ್ಕೆ ಕಾರಣ ಊಹಿಸ್ತಾ ನಿಂತ ಅನಿಲ. ಸರಿ ಆಯತ್ತೆ, ನಾನು ಮನೆಗೆ ಹೋಗ್ತೀನಿ ಎನ್ನುತ್ತಾ ತನ್ನ ಮನೆಯ ಕಡೆ ನಡೆದ. ಆಜ್ ಫಿರ್ ಜೀನೆ ಕಿ ತಮನ್ನಾ ಹೈ, ಆಜ್ ಫಿರ್ ಮರ್ನೆ ಕಾ ಇರಾದಾ ಹೈ. ತನ್ನ ಪ್ರೀತಿಯ ಹಾಡನ್ನು ಕೇಳುತ್ತಾ ತಲೆ ಬಾಚಿಕೊಳ್ಳುತ್ತಿದ್ದಳು ಭೂಮಿ. ಅವಳ ಮನಸ್ಸು ಖುಷಿಯಿಂದ ಹಾರಾಡುತ್ತಿತ್ತು. ಅವಳ ಅಜ್ಜಯ್ಯ ಮೊದಲಿನಂತೆಯೇ ಅವಳ ಜೊತೆ ಆಟ ಆಡಿದ್ದು ಮಾತ್ರವಲ್ಲದೆ ಮೊದಲಿನಂತೆಯೇ ಖುಷಿಯಿಂದ ಅವಳಿಗೆ ತುತ್ತಿಟ್ಟಿದ್ದರು. ಆಟ ಮುಗಿಸಿ ಹೊರಟವಳನ್ನು ಕರೆದು, ಭೂಮಿ, ನಮ್ಮನೆ ನಗು ಕಣೆ ನೀನು ಎಲ್ಲರಿಗೂ ಜೋರು ಮಾಡಿಕೊಂಡು ಬಜಾರಿ ಹಾಗಿದ್ರೇ ಚಂದ. ಈ ಪಂಡ್ರಿಬಾಯಿ ವೇಷ ಎಲ್ಲ ನಿಂಗೆ ಸರಿ ಹೋಗಲ್ಲ. ನೀನೇನಿದ್ರೂ ಸಂಪತ್ತಿಗೆ ಸವಾಲ್ ಸಿನಿಮಾ ದುರ್ಗೀನೇ ಆಗಕ್ಕೆ ಲಾಯಕ್ಕು ಎಂದು ಬಾಯಗಲಿಸಿ ನಕ್ಕಿದ್ದರು. ಅವರ ಆ ನಗು ಕಂಡು ಖುಷಿಯಾದ ಭೂಮಿ, ಅಯ್ಯೋ ಅಜ್ಜಯ್ಯ, ನಿನ್ನ ಬಾಯಲ್ಲಿ ಇನ್ನೂ 2 ಹಲ್ಲು ಹೆಚ್ಚಾಗಿದೆ ಎಂದು ರೇಗಿಸಿ ಬಂದಿದ್ದಳು. ರೂಮಿಗೆ ಬಂದವಳು ಖುಷಿಯಾಗಿ ಮೊಬೈಲ್ನಲ್ಲಿ ಹಾಡಿ ಹಾಕಿಕೊಂಡು ಅದರ ಜೊತೆಗೆ ತಾನೂ ಕೂಡ ಹಾಡತೊಡಗಿದಳು. ಅಬ್ಬಾಬಾಬಾಬಾಬಾ, ಅದೇನು ವಯ್ಯಾರ, ಅದೇನು ಸಿಂಗಾರ. ತಾಳಿ ಕಟ್ಟಿದ ಗಂಡನ ಕಳ್ಕೊಂಡಾಗಿದೆ, ಇನ್ಯಾವಂದು ಜೊತೆ ಇದ್ದು ಹೆಸರು ಕಟ್ಸ್ಕೊಂಡಿದ್ದೂ ಆಗಿದೆ. ಇಷ್ಟೆಲ್ಲ ರಾಮಾಯಣ ಆಗಿದೆ. ಇಷ್ಟಾದರೂ ಮೆರೆಯೋದು ಮಾತ್ರ ಬಿಡ್ತಾ ಇಲ್ವಲ್ಲ ಇವಳು. ಮನೇಲಿ ಒಬ್ಬರು ಕೂಡ ಇವಳು ಹಾರಾಟಕ್ಕೆ ಲಗಾಮ್ ಹಾಕೋರಿಲ್ಲ. ಇವಳು ರೆಕ್ಕೆ ಕತ್ತರಿಸೋಕೆ ನಾನೇ ಸರಿ. ಭೂಮಿಯ ರೂಮಿನ ಬಾಗಿಲ ಬಳಿ ನಿಂತಿದ್ದ ಸಿಂಧು ತನ್ನಲ್ಲೇ ತಾನು ಅಂದುಕೊಂಡಳು. ನಾ ಕೊಯ್ ಉಮಂಗ್ ಹೇ, ನಾ ಕೊಯ್ ತರಂಗ್ ಹೇ, ಮೇರೆ ಜಿಂದಗಿ ಹೈ ಕ್ಯಾ ಇಕ್ಕಟಿ ಪತಂಗ್ ಹೇ. ಇದ್ದಕ್ಕಿದ್ದೇ ಹಾಗೆ ಬದಲಾದ ಹಾಡನ್ನು ಕೇಳಿ ತಲೆ ಬಾಚುತ್ತಿದ್ದ ಭೂಮಿಯ ಕೈ ಹಾಗೆಯೇ ನಿಂತಿತು. ತಿರುಗಿ ನೋಡಿದಾಗ ಮೊಬೈಲ್ನಲ್ಲಿ ಹಾಡು ಬದಲಾಗಿತ್ತು. ಹಾಡಿನೊಂದಿಗೆ ಭೂಮಿಯ ಖುಷಿ ಕೂಡ ಕಣ್ಣೀರಾಗಿ ಬದಲಾಗಿತ್ತು. ಎಷ್ಟು ಬಾರಿ ಕರೆ ಮಾಡಿದರೂ ತನ್ನ ಫೋನ್ ಕಾಲ್ ರಿಸೀವ್ ಮಾಡಿದ ಪ್ರಿನ್ಸ್ ಮೇಲೆ ಅಂಜಲಿಗೆ ಹೇಳಲಾರದಷ್ಟು ಕೋಪ ಬಂದಿತ್ತು. ನನ್ನ ಅಮ್ಮನ ಬಗ್ಗೆ ಇವನನ್ನು ಕೇಳೋದೇನು, ನಾನೇ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಮೊದಲು ತನ್ನ ಅಮ್ಮ ಇದ್ದ ಮನೆಯ ಕಡೆ ನಡೆದಳು ಅಂಜು. ಅಭಿಯ ಮನ ಮುಕ್ತಳಿಗಾಗಿ ಮರುಗುತ್ತಾ ಇದ್ದಂತೆ ಜಾನಮನ ಸ್ಥಿತಿಯನ್ನು ನೆನೆಸಿಕೊಂಡೊಳುತ್ತಿತ್ತು. ಅಜಯ್ ಹೇಳಿದ ಮಾತು ಕೇಳಿ ತನ್ನ ಹೆತ್ತ ತಾಯಿಯನ್ನು ನೆನೆಸಿಕೊಂಡು ಕಣ್ಣೀರಾದ. ತನ್ನ ಲ್ಯಾಪ್ಟಾಪ್ ತೆರೆದು ಪರ್ಸ್ನಲ್ ಫೋಲ್ಡರ್ನಲ್ಲಿದ್ದ ಮುಕ್ತಾಳ ಫೋಟೋ ನೋಡತೊಡಗಿದ. ಅರೆ, ಮುಕ್ತಾ ಅಕ್ಕ, ಇವಳು ನಿನಗೆ ಗೊತ್ತಾ ಅಭಿ ಎನ್ನುತ್ತಾ ಒಳಗೆ ಬಂದಳು ಜಾನಕಿ. ಬಾಗಿಲಿಗೆ ಬೆನ್ನು ಹಾಕಿ ಕುಳಿತಿದ್ದ ಅಭಿಯ ಕಣ್ಣಲ್ಲಿದ್ದ ನೀರು ಜಾನಕಿಯವರಿಗೆ ಕಾಣಿಸುತ್ತಿರಲಿಲ್ಲ. ಆ ಹೊತ್ತಿನಲ್ಲಿ ಅವರನ್ನು ಅಲ್ಲಿ ನಿರೀಕ್ಷಿಸಿದ ಅಭಿ ಧಡಕ್ಕನೆ ಎದ್ದು ನಿಂತ. ಜಾನಕಿ ಅಭಿಯ ಕಡೆ ನೋಡದೆ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡುತ್ತಾ, ನಿಂಗೆ ಮುಕ್ತಾ ಅಕ್ಕ ಗೊತ್ತಾ ಅಭಿ? ಅವಳು ನನ್ನ ದೊಡ್ಡಪ್ಪನ ಮಗಳು. ಎಂಥ ಜಾಣೆ ಗೊತ್ತಾ? ಆಗಿನ ಕಾಲದಲ್ಲೇ ಡಬಲ್ ಡಿಗ್ರಿ ಮಾಡಿದ್ಲು. ಡಿಬೇಟು, ಟಿ ಶಟಲ್ಲು, ಇನ್ನೂ ಏನೇನೋ ಆಟ ಆಡ್ತಿದ್ಲು. ಎಲ್ಲದರಲ್ಲೂ ನಂಬರ್ 1. ಜೊತೆಗೆ ಎಂಥ ರೂಪವಂತೆ ಗೊತ್ತಾ? ಆದರೆ ನನ್ನ ಹಾಗೇನೆ ದುರಾದೃಷ್ಟವಂತೆ. ಯಾರೋ ಪ್ರೀತ್ಸ್ ಮೋಸ ಮಾಡಿಬಿಟ್ರು ಅಂತ ದೇಶನೇ ಬಿಟ್ಟು ಹೋಗ್ಬಿಟ್ಲು ಎಂದು ಹೇಳುತ್ತಾ ಸ್ಕ್ರೀನ್ ಮೇಲೆ ಕಾಣುತ್ತಿದ್ದ ತನ್ನ ಅಕ್ಕನ ಮುಖ ಮುಟ್ಟಲು ಹೋದರು. ಅಕಸ್ಮಾತಾಗಿ ನೆಕ್ಸ್ಟ್ ಬಟನ್ ಒತ್ತಿತು. ಮುಂದಿನ ಚಿತ್ರ ನೋಡಿ ಆಘಾತಗೊಂಡು ಪಕ್ಕದಲ್ಲೇ ಇದ್ದ ಕುರ್ಚಿಯ ಮೇಲೆ ಕುಳಿತು ಬಿಟ್ಟರು ಜಾನಕಿ. ನೀನು ಮುಕ್ತಾ ಅಕ್ಕನ ಮಗನಾ ಎಂದು ಹೇಳುತ್ತಿದ್ದವರ ಕಣ್ಣಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅಭಿ ಕಂಪ್ಯೂಟರ್ ಸ್ಕ್ರೀನ್ ಕಡೆ ದೃಷ್ಟಿ ಹರಿಸಿದ. ಮುಕ್ತಾಳನ್ನು ತಬ್ಬಿ ಹಿಡಿದಿರುವ ಅಜಯ್, ಅಭಿ, ಅಂಜಲಿ ಹಾಗೂ ತನ್ನ 3 ಜನ ಮಕ್ಕಳ ಜೊತೆ ಸಂತೃಪ್ತಿಯಿಂದ ನಗುತ್ತಿರುವ ಮುಕ್ತಾ ಪರದೆ ಮೇಲೆ ಕಾಣುತ್ತಿದ್ದಳು. ಅಭಿ ಅವರ ಮಾತಿಗೆ ಉತ್ತರ ಕೊಡಲಾಗದೆ ತಡವರಿಸಿದ. ಅವರು ಕುಳಿತ ಕುರ್ಚಿಯ ಬಳಿ ಮಂಡಿ ಊರಿ ಕುಳಿತು ಅವರ ಮಡಿಲಲ್ಲಿ ತಲೆ ಇಟ್ಟ. ಅಭಿ, ನೀನು ನನ್ನ ತವರಿನ ಕುಡಿ ಕಣೋ. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಈ ಬಂಧ ಮೂಡ್ತೋ ಏನೋ. ನಾನು ನಿನ್ನ ಚಿಕ್ಕಮ್ಮ ಎನ್ನುತ್ತಾ ತನ್ನ ಮಡಿಲ ಬಳಿ ಕುಳಿತವನ ಮುಖವನ್ನು ವಾತ್ಸಲ್ಯದಿಂದ ನೇವರಿಸಿದರು. ಜಾನಮ್ಮ ಎನ್ನುತ್ತಾ ಅವರನ್ನು ತಬ್ಬಿದನು ಅಭಿ. ಜಾನಮ್ಮ, ನಾನು ನಿಮ್ಮ ತವರಿನ ಕುಡಿ ಮಾತ್ರ ಅಲ್ಲ, ನಿಮಗೆ ಮೋಸ ಮಾಡಿದ ಕೋದಂಡನಿಗೂ ಕೂಡ ಮಗನೇ ಎಂದು ಮನದಲ್ಲಿ ಮಾತ್ರ ಹೇಳಿದ. ಬಾಯಿ ಬಿಟ್ಟು ಹೇಳಲು ಆಗಲೇ ಇಲ್ಲ. ಮುಕ್ತಾ ಅಕ್ಕ ಈಗ ಎಲ್ಲಿದ್ದಾಳೆ? ಹೇಗಿದ್ದಾಳೆ? ಯಾರನ್ನು ಮದುವೆ ಆಗಿದ್ದಾಳೆ? ಎಷ್ಟು ಜನ ಮಕ್ಕಳು?
ಅದೆಲ್ಲ ಇರಲಿ, ದೊಡ್ಡಪ್ಪ ಹೇಗಿದ್ದಾರೆ? ಅವರು ನಿಮ್ಮ ಜೊತೆಗೆ ಇದ್ದಾರಾ? ಓಹ್, ಅಪ್ಪ ಹಿಂಗೆ ಈ ವಿಷಯ ಎಲ್ಲ ತಿಳಿದ್ರೆ ಎಷ್ಟು ಖುಷಿ ಪಡ್ತಾರೋ. ತನ್ನ ಮನೆತಂದ ಹೆಣ್ಣುಮಕ್ಕಳೆಲ್ಲ ದುರದೃಷ್ಟವಂತರು ಅಂತ ಕೊರಗ್ತಾ ಇದ್ರು. ಈಗ ಮುಕ್ತ ಅಕ್ಕನ ಬಾಳು ಚೆನ್ನಾಗಿದೆ ಅಂದರೆ, ಜೊತೆಗೆ ನೀನು ಅವ್ರ ಮೊಮ್ಮಗ ಅಂತ ಗೊತ್ತಾದರೆ ಅದೆಷ್ಟು ಖುಷಿ ಪಡ್ತಾರೋ. ಸಂಭ್ರಮದಿಂದ ಹೇಳಿದರು ಜಾನಕಿ. ಸಂತೋಷಕ್ಕೆ ಅವರ ಮನಸ್ಸು ತುಂಬಿ ಬಂದಂತೆ ಕಣ್ಣು ಕೂಡ ತುಂಬಿ ಬಂದಿತ್ತು. ಬಾ, ಅಪ್ಪ ಹಿಂಗೆ ಈ ವಿಷಯ ಹೇಳೋಣ. ಕುರ್ಚಿಯಿಂದ ಹೇಳುವ ಸನ್ನಾಹ ನಡೆಸಿದರು. ಜಾನಮ್ಮ ಎನ್ನುತ್ತಾ ಅವರ ಪಾದದ ಮೇಲೆ ತನ್ನ ತಲೆ ಇಟ್ಟು ತನ್ನ ಕಣ್ಣೀರಿನಿಂದ ಅಭಿಷೇಕ ಮಾಡಿದನು ಅಭಿ. ಯಾಕಪ್ಪ ಅಭಿ, ಯಾಕಿಷ್ಟು ದುಃಖ? ಯಾಕೆ ಕಣ್ಣೂರು? ಮುಕ್ತ ಚೆನ್ನಾಗಿದ್ದಾಳೆ ತಾನೆ? ಜಾನಕಿಯವರ ಮನ ಅಭಿಯ ಕಣ್ಣೀರನ್ನು ಕಂಡು ಮುಕ್ತಾಳ ಬಗ್ಗೆ ಕೇಡನ್ನು ಶಂಕಿಸಿತು. ಅಭಿ ಅವರ ಮಾತಿಗೆ ಏನೂ ಉತ್ತರ ಕೊಡದೆ ಒಂದೇ ಸಮನೆ ಆಡುತ್ತಿದ್ದ. ತನ್ನ ಜನ್ಮದ ಘೋರ ಸತ್ಯವನ್ನು ಜಾನಮ್ಮನ ಮುಂದೆ ಹೇಗೆ ತೆರೆದಿಡುವುದೆಂಬ ಸಂದಿಗ್ಧದಲ್ಲಿ ನರಳುತ್ತಿದ್ದ. ಅಭಿ, ನನ್ನ ಹೃದಯ ಯಾಕೋ ಹೊಡ್ಕೊಳ್ತಾ ಇದೆ ಕಣಪ್ಪ. ನಿನ್ನ ಕಣ್ಣೀರು ಏನೋ ಕೆಟ್ಟ ಸಮಾಚಾರ ಇದೆ ಅಂತ ಹೇಳ್ತಾ ಇದೆ. ಏನು ಅಂತ ಹೇಳಿಬಿಡಪ್ಪ ಎಂದವರ ದನಿ ನಡುಗುತ್ತಿತ್ತು. ಜಾನಮ್ಮ, ನನ್ನನ್ನು ಕ್ಷಮಿಸ್ಬಿಡಿ ಜಾನಮ್ಮ ಎಂದಷ್ಟೇ ಹೇಳುತ್ತಿದ್ದ ಅಭಿ ಕೊನೆಗೊಮ್ಮೆ ಧೈರ್ಯ ಮಾಡಿ, ಜಾನಮ್ಮ, ನಾನು ಆ ಮನೆಗೆ ಮಾತ್ರ ಅಲ್ಲ, ಈ ಮನೆಗೂ ನನ್ನ ಮೊಮ್ಮಗನೇ ಎಂದು ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಹೌದಭಿ, ಆ ಮನೆಗೆ ಮಾತ್ರ ಅಲ್ಲ, ನೀನು ಈ ಮನೆಗೂ ಮೊಮ್ಮಗನೇ. ಆ ಮನೆಗೆ ಮೊಮ್ಮಗ ಅಂದ ಕೂಡಲೇ ನೀನು ಈ ಮನೆಗೆ ದೂರ ಅಂತಲ್ಲ ಕಣಪ್ಪ. ಜಾನಕಿಯವರಿಗೆ ಅಭಿಯ ಮಾತಿನ ಅರ್ಥ ಆಗಿರಲೇ ಇಲ್ಲ. ಇಲ್ಲ ಜಾನಮ್ಮ, ನಾನು ಈ ಮನೆಗೆ ಸ್ವಂತ ಮೊಮ್ಮಗ, ಸ್ವಲ್ಪ ಜೋರಾಗಿಯೇ ಹೇಳಿದ್ದ ಅಭಿ. ಜಾನಕಿಯವರ ಮುಖ ಬಿಳಿಚಿಕೊಂಡಿತ್ತು. ಅಂದರೆ ಎಂದು ಕೇಳಿದವರ ದನಿ ನಡುಗುತ್ತಿತ್ತು. ಅಭಿ ಎದ್ದು ನಿಂತು ಮುಖ ಮುಚ್ಚಿಕೊಂಡು, ನಾನು ಈ ಮನೆ ಮಗ, ಕೋದಂಡರಾಮ್ ಅವ್ರ ಮಗ ಎಂದು ಹೇಳಿದ. ಆ ಸತ್ಯ ಕೇಳಿದ ಜಾನಮ್ಮ ಸಿಡಿಲು ಬಡಿದವರಂತೆ ನಿಶ್ಚಲವಾಗಿ ನಿಂತು ಬಿಟ್ಟರು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.